ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ವಾತಂತ್ರ್ಯ ದಿನಾಚರಣೆ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಒಂದು ಹೊಸ ಟಾಪಿಕ್ ತಗೊಳ್ತಾ ಇದ್ದೀನಿ. ಟಾಪಿಕ್ ಜೊತೆಗೆ ಒಂದು ಮಾರ್ಕೆಟ್ ಹೇಗೆ ಟ್ರೆಂಡ್ ಇರ್ಬೋದು, ಇಂಪಾರ್ಟೆಂಟ್ ಆಗುತ್ತೆ ಕೂಡ. ಲಾಂಗ್ ಹಾಲಿಡೇ ಸಿಗ್ತಾ ಇದೆ. ಮಾರ್ಕೆಟ್ ನೆಗೆಟಿವ್ಸ್ ಟ್ರೆಂಡಲ್ಲೇ ಕಂಟಿನ್ಯೂ ಆಗ್ತಿದೆ. ಜೋಶ್ ಇಲ್ಲ ಮಾರ್ಕೆಟ್. ನಾಳೆ ಮಾರ್ಕೆಟ್ ಇದ್ರೂ ಸಹಿತ ಶನಿವಾರ ಇವತ್ತಿನ ರಜಾ ಸೋಮವಾರ ಸಹಿತ ಮಾರ್ಕೆಟ್ ಇದ್ರು ಆಗಿರೋದ್ರಿಂದ ಮೂಡಲೇ ಇರ್ತಾರೆ. ಹೆಚ್ಚಿಂದ ಒಂದು ಮೊಮೆಂಟಮ್ ಸಿಗಲ್ಲ, ಕಾಣಿಸ್ಲಿಕ್ಕಿಲ್ಲ ಮಾರ್ಕೆಟಲ್ಲಿ. ಸೊ ಇದೆಲ್ಲ ಒಂದು ವಿಷಯ ತಗೊಂಡು ಮಾತಾಡೋಣ ಅಂತಿದ್ವಿ. ಸೊ ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಈ ಡಿಸ್ಕ್ಲೈಮರ್ ಪಾರ್ಟ್ ಹೇಳಲೇಬೇಕು. ಡಿಸ್ಕ್ಲೈಮರ್, ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಈ ವಿಡಿಯೋ ಎಜುಕೇಶನ್ ಪರ್ಪಸ್. ಅದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವೇ ಓನ್ ಏನೇ ಮಾಡಿದ್ರು ನೀವೇ ಜವಾಬ್ದಾರಿ ಆಗಿರ್ತೀರ. ಅಡ್ವೈಸರ್ ಹೆಲ್ಪ್ ತಗೊಂಡು ಮಾಡಿದಾಗ ಒಂದು ರಿಸ್ಕ್ಗಳು ಬ್ಯಾಲೆನ್ಸ್ ಆಗ್ತವೆ. ನೋಡಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಟ್ರೆಂಡ್ ನಾನು ಹೇಳ್ದಂಗೆ ಮುಖ್ಯವಾಗಿ ನಾನು ನೋಡ್ದಂಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೇಳಿದ್ದೆ ಕೂಡ ಮಾಡಿದ್ದೀನಿ ಇದನ್ನು. ಸೊ ಪ್ರಸ್ತುತ ಒಂದು 24,143 ನಿಫ್ಟಿ ನಿಂತಿದೆ. ಸೊ ನಾನು ಮಾರ್ಕ್ ಮಾಡ್ತಿರೋದು 24,083 ಅದಕ್ಕಿಂತ ಇದೆ. ಇಲ್ಲಿ ನೋಡ್ಬೋದು, ನಾನು ಗ್ರೀನ್ ಲೈನ್ ಏನಿದೆ 24,000 ಇದೆಲ್ಲ ಫಸ್ಟ್ ನನ್ನ ಮಾರ್ಕೆಟ್ ಅದೇ ಒಂದು ನಡೀತಾ ಇತ್ತು. ಅದೇ ನಾಳೆ ಏನಾದ್ರು ಈ ಗಿಂತ ಮೇಲ್ ಹೋಯ್ತು ಅಂದ್ರೆ ಸ್ವಲ್ಪ ಅಪ್ ಹೋಗುತ್ತೆ ದಿವಸ. ಇದೇ ತರ ಒಂದು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋರು ಅದರಲ್ಲೂ ಈ ಪುಟ್ ಕಾಲ್ ಆಪ್ಷನ್ಸ್ ಟ್ರೇಡರ್ಸ್ ಇದ್ದೀರಾ, ಚೆನ್ನಾಗಿ ಮಾಡಿ. ಸೊ ಟ್ರೆಂಡ್ ಹೆಂಗಿದೆ, ವಾಲ್ಯೂಮು ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇಂದ ಮನಿ ಔಟ್ ಸಬ್ಜೆಕ್ಟ್ ನನಗೆ ಈಗ ಮಾತಾಡಲ್ಲ. ನಾನು ಇಂಟ್ರೆಸ್ಟಿಂಗ್ ಪಾರ್ಟ್ ಒಂದು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಂದು ಟೆಕ್ನಿಕಲ್ ಇಂದಿಷ್ಟು ದುಡ್ಡು ಮಾಡ್ಬೋದು ಅಂತ ಇದೊಂದು ಮೆಥಡ್ ಹೇಳ್ತಾ ಇದೀನಿ. ನಾವೇನ್ 50 EMA ಮಾಡೋದು, 40 EMA ಈ ತರ ಒಂದು 20 EMA ಗ್ರಾಫ್ ಇದೆಲ್ಲ ಚಾರ್ಟ್ ಎಲ್ಲ ನಾನು ಹಾಕೊಂಡು ತೋರಿಸಿದ್ದೀನಿ. ಸೊ ಇದಲ್ಲದೆ ನಾನು ಇವತ್ತು ಹೊಸದಾಗಿ ಒಂದೇನೋ ಕಲ್ತ್ಕೊಂಡೆ, ಇದ್ ಮಾಡ್ತಾ ಇದ್ದೀನಿ. ಹೈಡ್ ಆಲ್ ಡ್ರಾಯಿಂಗ್ ಏನಿದೆ ಹೈಡ್ ಮಾಡೋಣ. ಸೊ ನನ್ನ ಡೈಲಿ ಫ್ರೇಮ್ ಚಾರ್ಟ್ ಏನಿದೆ ತರ ಒಂದು ಕಾಣಿಸ್ತಿದೆ. ಇಂಡಿಕೇಟರ್ ಒಂದು ಹೇಳ್ತಾ ಇದ್ದೀನಿ, ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ಹೈಡಲ್ಲಿ ಇಟ್ಟಿದ್ದೀನಿ. ನೀವು ಈ ಇಂಡಿಕೇಟರ್ ಹಾಕೊಂಡು ಬೇರೆ ಬೇರೆ ಒಂದು ಮಾರ್ಕೆಟಿನ ಒಂದು ಓವರ್ಲೇಸ್ ಏನಂತಾರೆ ಅಂದ್ರಲ್ಲೇ ಇದು ಬೇಸಿಕಲಿ ಕಮಾಡಿಟಿ ಇರ್ಬೋದು, ಒಂದು ಯಾವುದೋ ಒಂದು ETFs ಇರ್ಬೋದು. ಇದಕ್ಕೆ ಅಪ್ಲೈ ಮಾಡ್ತಾನೆ ಬನ್ನಿ. ಒಂದು ಹೇಳ್ಬಿಡ್ತೀನಿ. ಸೊ ಡೆಪ್ತಲ್ಲಿ ಹೇಳಿದ್ರೆ ನಿಮ್ಗೆ ಆಗ್ಬೋದು ಇವಾಗಲೇ. ಸೊ ಸರ್ಫೇಸ್ ಡೀಟೇಲ್ಸ್ ಏನು ಕೊಡ್ತಿದ್ದೀನಿ ಅದು ಇಟ್ಕೊಂಡು ನೀವು ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟಲ್ಲಿ 5-10% ಶಾರ್ಟ್ ಟರ್ಮ್ ಇಂದ ವಿತಿನ್ ಎ ಮಂತ್ ದುಡ್ಡು ಮಾಡಲಿಕ್ಕೆ ಒಂದು ಸಹಾಯ ಆಗುತ್ತೆ. ಸೊ ಏನು ಮಾಡಬೇಕು ಅಂದರೆ ಡೌನ್ ಚೈನ್ ಇದೆ ಚಾನಲ್ಸ್ ಅಂತ, ಟೆಕ್ನಿಕಲ್ ಪಾರ್ಟಲ್ಲಿ ಬರುತ್ತೆ. ಟೆಕ್ನಿಕಲ್ ಅಲ್ಲಿ ಡೌನ್ ಚೈನ್ ಅಂತ ಹಾಕಿ
ಸಮ್ ಚೈನೀಸ್ ನೇಮೋ ಜಾಪನೀಸ್ ನೇಮೋ ನನಗೆ ಗೊತ್ತಿಲ್ಲ. ಇದು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ನೀವು. ಬೇರೆ ಬೇರೆ ಇದೆ, ಬೇರೆ ಬೇರೆದು ನೀವು ಸದ್ಯಕ್ಕೆ ನೋಡ್ಕೊಳ್ಳಿ. ಬೇಸಿಕ್ ಆಗಿ ನೀವು ಸದ್ಯಕ್ಕೆ ಟೆಕ್ನಿಕಲ್ ಇದೆ, ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ನಾನು ಇಲ್ಲಿ ಸೈಟಲ್ಲಿ ಮಾಡ್ತೀನಿ. ಟೈಮ್ ಬೀಂಗ್ ನಾನು 20 ಅಂತ ಕೊಡ್ತೀನಿ, ಯಾಕಂದ್ರೆ ಒಂದು ಮಂತಲ್ಲಿ 20 ದಿವಸ ಸೆಷನ್ ಇರುತ್ತೆ ಅಂತ. ದಿವಸದ ಆವ್ರೇಜ್ ಇದು ಮೂವಿಂಗ್ ಆವ್ರೇಜ್ ಇ ಎಮ್ ಐ ಆಲ್ಮೋಸ್ಟ್ ಎಲ್ಲ ಸೇಮ್, ಇ ಎಮ್ ಐ ರಿಬ್ಬನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಈ ಚಾನಲ್ ಅಲ್ಲಿ ಒಂದು ಅಡ್ವಾಂಟೇಜ್ 2-3 ತರ ಹೇಳ್ತೀನಿ. ಸೊ ಬೇಸಿಕ್ ಆಗಿ ನಾನು ಬ್ಲೂ, ಆರೆಂಜ್, ಒಂದು ಪಿಂಕ್ ಕಲರ್ ಏನ್ ನೋಡ್ತಾ ಇದ್ದೀನಿ, ಬ್ಲೂ, ಆಂಬರ್, ಪಿಂಕ್, ಮರೂನ್, ಈ 3 ಚಾನಲ್ ಅಂದ್ರೆ 3 ನಡುವೆ ಕ್ಯಾಂಡಲ್ಗಳು ಫಾರ್ಮ್ ಆಗ್ತಾ ಇದೆ. ಇದು ಬೇಸಿಕ್ ಆಗಿ ಬ್ಲೂ ಬಂದ್ಬಿಟ್ಟು 20 ಡೇಸ್ ಹೈ ಇದ್ದು ಒಂದು ಏನಿದೆ ಅದ್ರ ಫಾಲೋ ಮಾಡ್ತಾ ಇದೆ. ಪ್ರೀವಿಯಸ್ 20 ಡೇಸ್ ಹೈ ಏನಿದೆ ಅದ್ರ ಬೇಸಿಸ್ ಮೇಲೆ ಒಂದು ಮರೂನ್ ಬಂದ್ಬಿಟ್ಟು 20 ಡೇಸ್ ಲೋ ಏನಿದೆ. ಸೊ ಹೈಯೆಸ್ಟ್ ಸೈಡ್ ಹೋಗ್ತಾ ಇದ್ರೆ ಇದು ಈ ಫುಲ್ ಈ ಕಡೆ ಟ್ರೆಂಡ್ ಆ ಕಡೆ ಜಾಸ್ತಿ ಇರುತ್ತೆ. ಕೇಸ್ ಇಲ್ಲ ನೋಡ್ಬೋದು ನಮ್ಗೆ ನೆಗೆಟಿವ್ ಸೈಡ್ ಎಲ್ಲ ಬಂದಾಗ, ಎಸ್ಪೆಷಲಿ ಫಿಫ್ತ್ ನಮ್ದು ಫೇವ್ರೆಟ್ ಡೇ. ಸೊ ನಮ್ದು ಫುಲ್ ಆಗಿದ್ದು ಒಂದು ಇಲ್ಲಿ 5th ಮೇ ಜೂನ್ ಎಲೆಕ್ಷನ್ ರಿಸಲ್ಟ್ ದಿವಸ. ಸೊ ಡೌನ್ ಬಂತಿಲ್ಲಿ. ಸೊ ನನಗೆ ಫುಲ್ ಆಗಿದ್ದು ಅದೆಲ್ಲ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾವ ಸೈಡ್ ಮೂವ್ ಟ್ರೆಂಡ್ ಆಗ್ತಿದೆ. ಸೊ ವರ್ಸ್ಟ್ ಕೇಸಲ್ಲಿ ಇದೇನು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಹೇಳ್ಬಿಡ್ತೀನಿ ಆಕ್ಚುಲಿ. ಇದನ್ನ ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಮತ್ತೆ ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಇದು. ಸೊ ಸ್ವಲ್ಪ ಒಂದೊಂದ್ಸಲಿ ಲಾಂಗ್ ಟೈಮ್ ಅಂತ ಹೋಲ್ಡ್ ಮಾಡ್ಲಿಕ್ಕೆ, ಲಾಂಗ್ ಟೈಮ್ ಯಾವುದು ಅಂದ್ರೆ ಆಪ್ಷನ್ಸ್ಗೆ ವರ್ಕ್ ಆಗಲ್ಲ ಇದು. ಸೊ ಇದು ಶಾರ್ಟ್ ಟರ್ಮ್ ಆದ್ರೆ ಒಂದು ಸ್ವಲ್ಪ ಫೀಚರ್ಸ್ ಆಪ್ಷನ್ಸ್ ನೀವು ನೋಡ್ಕೊಳ್ಳಿ ಫ್ರೇಮ್ ಅಲ್ಲ ದಿವಸಕ್ಕೆ ಹೇಗೆ ಬೇಕಾಗುತ್ತೆ. ಸೊ ಈ 5th ಡೇ ಕೇಸ್ ತಗೊಂತೀನಿ ನಾನು. ಚೆನ್ನಾಗಿ ಅವತ್ತಿನ ದಿವಸನೇ ಒಂದು 2 ದಿವಸದಲ್ಲಿ ಆಕ್ಚುಲಿ ಒಂದು ದಿವಸದಲ್ಲಿ ಒಂದು ಆಲ್ಮೋಸ್ಟ್ 20% ಅಷ್ಟು, 20 ಇಲ್ಲ ಒಂದು 15%, 8%. ಸೊ ಅವತ್ತಿಂದ ಒಂದು ಎರಡು ದಿವಸದಲ್ಲಿ ಒಂದು ಇದಾಗಿದ್ದು. ಈ ತರ ಕೇಸ್ ಎಲ್ಲ ಬಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ನಿಮ್ಮ ಸ್ಟಾಪ್ ಲಾಸ್ ಎಲ್ಲ ಹಿಟ್ ಬೇಗ ಆಗ್ತವೆ. ಸೊ ಸ್ಟಾಪ್ ಲಾಸ್ ಹೆಂಗ್ ತಗೊಬೇಕು, ಎಲ್ಲಿ ಮೂವ್ ಆಗ್ಬೇಕು ಎಕ್ಸಾಂಪಲ್ಗೆ. ಸೊ ಬೇಸಿಕ್ ಆಗಿ ನಾನು ಎರಡು ರೀತಿಲೂ ಇದನ್ನ ಟ್ರೇಡ್ ಮಾಡ್ಬೋದು. ಕೇಸ್ ನಿಫ್ಟಿ ಆಪ್ಷನ್ಸ್ ಇದನ್ನ ಕಾಲ್ ಸೈಡ್ ಹೋಗ್ತಿದೆ ಅಂದ್ರೆ ಇಲ್ಲಿ ನನ್ನ ಆವರೇಜ್ ಈತ ಮೇಲ್ಗಡೆ ಬಂತು ಅಂದ್ರೆ ನನಗೆ ಮಾರ್ಕೆಟ್ ಒಂದು ಪಾಸಿಟಿವ್ ಹೋಗುತ್ತೆ. ಸೊ ಇಲ್ಲಿ ತುಂಬಾ ಒಂದು ಶಾರ್ಟ್ ಇದ್ದಿದ್ದರಿಂದ ಈ ತರ ಕೇಸಸ್ ಅಲ್ಲಿ ತಗೊಬಾರ್ದು. ಸ್ವಲ್ಪ ದೊಡ್ಡದಾಗಿ ಏನಾದ್ರು ಸಿಕ್ತು ಅಂದ್ರೆ ಬೇಸಿಕ್ ಆಗಿ ಒಂದು ಹಾರಿಸಾಂಟಲ್ ಪಾಸ್ ಆಗ್ತಾ ಇರುತ್ತೆ ಆರೆಂಜ್, ಅಥವಾ ಎನಿ ಚಾನಲ್ ಏನೇ ನೋಡ್ಕೊಳ್ಳಿ, ಬ್ಲೂ ಆದ್ರೂ ನೋಡ್ಕೊಳ್ಳಿ, ಆರೆಂಜ್ ಆದ್ರೂ ನೋಡಿ. ಬೇಸಿಕ್ ಆಗಿ ನಾನು ಆರೆಂಜ್ ಆಂಬರ್ ಏನಿದೆ ಅದನ್ನ ರೆಫರೆನ್ಸ್ ತಗೊಂತಿದ್ದೀನಿ. ಸೊ ನಾನು ಈಗ ಒಂದು ಇಲ್ಲಿ ಪಾಯಿಂಟ್ ಕರ್ಸರ್ ಏನು ಹೋಗ್ತಾ ಇದೆ, ಇಲ್ಲಿಂದ ಎಕ್ಸಾಂಪಲ್ ತಗೋಣ. 3 ಆಕ್ಟ್. ಸೊ ಇಲ್ಲಿ ಒಂದು ಡೌನ್ ಫಾಲ್ ಆಯ್ತು, ಇಲ್ಲಿಂದ ಒಂದು ಸ್ಟ್ರೈಟ್ ಬಂತು. ಸೊ ಇದೆಲ್ಲ ನನ್ನ ಪ್ರೈಸ್ ಕೆಳಗಡೆ ಇತ್ತು, ಇಲ್ಲಿಂದ ನಂದು ಮೇಲ್ಗಡೆ ಹೋಗ್ತಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನನ್ನ ಪ್ರೈಸ್ ಇಲ್ಲಿಂದ ಏನಾದ್ರು ತಗೊಂಡಿದ್ರೆ ನಾನು ಆಲ್ಮೋಸ್ಟ್ ನನಗೆ ಇಲ್ಲಿ 2.5-3% ವಿತಿನ್ ಇದು ಆಲ್ಮೋಸ್ಟ್ 5-6 ಡೇಸ್ ಮೀನ್ಸ್ ಸೆಷನ್ಸ್ ಕಡಿಮೆ ಇರುತ್ತಾ. ಈ ಕ್ಯಾಂಡಲ್ಸ್ ನೋಡಿದ್ರೆ ಗೊತ್ತಾಗ್ಬೇಕು. 8ರಿಂದ 10 ಸೆಷನ್ ಅಷ್ಟೇ. ಇಲ್ಲಿ ನೋಡಿ 1, 2, 3, 4, 5, 6, 7, 8, 9 ಸೆಷನ್ ಅಲ್ಲಿ ನನಗೆ ಒಂದು ಪಾಸಿಟಿವ್ ಬಂತು. ಸೊ 9 ಸೆಷನ್ ಅಲ್ಲಿ ಆಲ್ಮೋಸ್ಟ್ ಬಂದಿದೆ. ಅಂದ್ರೆ 9 ದಿವಸದ ಲೆಕ್ಕದಲ್ಲಿ ನನಗೆ 3% ಲೆಕ್ಕ, ಅವರೇಜ್ 3 ಪರ್ ಡೇ ಈ ತರ ಬಂದಾಗ ಒಂದು ಇಲ್ ಕೇಸ್ ಈ ಚಾನಲ್ ಹಿಂಗೆ ಫಾಲೋ ಮಾಡ್ಕೊಂಡು ಮೇಲೆ ಹೋಗ್ತಾ ಇದೆ ಅಂದ್ರೆ ಜಾಸ್ತಿ ಏನಾದ್ರು ಹೋಲ್ಡ್ ಮಾಡಿದ್ರೆ ಆಪ್ಷನ್ಸ್ ಎಲ್ಲ ಆಗಲ್ಲ ಆ ಥರ. ಸೊ ಇಲ್ಲೇ ಒಂದು ಬಿಟ್ಬಿಡ್ಬೇಕಾಗತ್ತೆ. ಕೇಸ್ ಇದನ್ನೇ ಒಂದು ಇ ಟಿ ಎಫ್ ಏನಾದ್ರು ಬೈ ಮಾಡಿದ್ರೆ ನಿಫ್ಟಿ ಬೀಸ್ ಇದೇ ಒಂದು ಪ್ಯಾಟರ್ನ್ ಒಂದು ಬೇರೆ ಒಂದು ಗೋಲ್ಡ್ ಆರ್ ಬೇರೆ ಕಮಾಡಿಟಿಲಿ ಇದೇ ತರ ಅಪ್ಲೈ ಮಾಡ್ಕೊಂಡ್ರು ಆಗುತ್ತೆ.
ಸೊ ಒಂದು ಅದೇ ಆರೆಂಜ್ ಇಂದ ಮೇಲ್ಗಡೆ ಹೋಗ್ತಾ ಇದೆ. ನಾನು ಇಲ್ಲಿ ಒಂದು ಚೇಂಜ್ ಆಗ್ಬೇಕಿತ್ತು, ಚೇಂಜ್ ಆಯ್ತು ಅಂತ ಕಾಯ್ತಾ ಇದ್ದೆ. ಸೊ ಅಪ್ ಹೋಗ್ತಾ ಬಂತು. ಸೊ ನೆಕ್ಸ್ಟ್ ನನ್ನ ಸ್ಟಾಪ್ ಲಾಸ್ ಎಲ್ಲಿ ತನಕ ಇರುತ್ತೆ ಅಂದ್ರೆ ತುಂಬಾ ಕೆಳಗಡೆ ಹೋಗುತ್ತೆ. ಸೊ ಇನ್ ಕೇಸ್ ನಾನೇನೋ ಇಲ್ಲಿ ಬೈ ಮಾಡ್ಬಿಟ್ಟಿದ್ರೆ, ನಾನು ಅಪ್ ಟು ಇಲ್ಲಿ ತನಕ ಹೋಲ್ಡ್ ಮಾಡ್ತಿದ್ದೀನಿ ಅಂದ್ರೆ ಒಂದು 12-13% ತನಕ ಬಾ. ಇಲ್ಲ ನಾನು 5% ಎನಫ್ ವಿತ್ ಇನ್ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಅಂದ್ರೆ ಅದು ನಿಮಗೆ ಬಿಟ್ಟಿರೋದು, ನೋಡ್ಬೇಕಾಗುತ್ತೆ. ಬೇಸಿಕ್ ಆಗಿ ಈ ಟ್ರೆಂಡ್ ಅಂತ ಕೆಳಗಡೆ ಬರಬಾರ್ದು. ಒಂದು ಆಸ್ಪೆಕ್ಟ್ ಅಲ್ಲಿ ನೋಡಬೇಕು, ಇನ್ನೊಂದು ಆಸ್ಪೆಕ್ಟ್ ಅಲ್ಲಿ ನೋಡ್ಬೇಕು ಅಂದ್ರೂ ಮತ್ತೊಂದು ಇದಿದೆ. ಸೊ ನನ್ನ ಇಲ್ಲಿ ಪಾಸಿಟಿವ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ಪಾಸಿಟಿವ್ ಹೋಗಿತ್ತು ಇಲ್ಲಿ ತನಕ ಹೈಯೆಸ್ಟ್ ಈ ಜೂನ್ 24ನೇ ಜನವರಿ 15ನೇ ತಾರೀಕು. ಈ ಜನವರಿ 15ಕ್ಕೆ ಒಂದು ಪ್ಲಸ್ ಹೋಯ್ತು, ಸಡನ್ ಆಗಿ ನೆಗೆಟಿವ್ ಬಂತು. ಸೊ ನೆಗೆಟಿವ್ ಬಂದಾಗ ಒಂದು ಇಲ್ಲಿ ಫ್ಲಾಟ್ ಇದೆ, ನಾನು ಏನು ಚೇಂಜಸ್ ಮಾಡಬಾರ್ದು ಇಲ್ಲಿ. ಎರಡನೇ ಟೆಕ್ನಿಕ್ ಆಕ್ಚುಲಿ ಇದು ಸ್ವಲ್ಪ ರಿಸ್ಕ್ ಕಡಿಮೆ, ಬಟ್ ಪೇಷನ್ಸ್ ಜಾಸ್ತಿ ಬೇಕಿತ್ತು. ಬೇರೆ ಬೇರೆ ಆಸ್ಪೆಕ್ಟ್ ಎಲ್ಲಿ ಯೂಸ್ ಮಾಡ್ತೀರಾ ಅಂತ ನೀವು ನೋಡ್ಕೊಳ್ಳಿ, ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ಇದೆಲ್ಲ ಹೇಳ್ಬಿಟ್ರೆ ಎಲ್ಲದಕ್ಕೂ ಸೇಮ್ ಅಪ್ಲೈ ಮಾಡ್ಬಿಡ್ತೀರಾ. ಸೊ ಒಂದು 2-3 ಸಲ ಟ್ರೈ ಮಾಡಿ. ಬೇಸಿಕ್ ಆಗಿ ನಾನು ಇದನ್ನ ನನ್ನ ETF ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಅದರಲ್ಲೂ ಕಮಾಡಿಟೀಸ್ ನೆಕ್ಸ್ಟ್ ವರ್ಕ್ ಆಗುತ್ತೆ. ಮತ್ತೆ ನನ್ನ ಆಪ್ಷನ್ಸ್ ಏನಾದರೂ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ರೆ ಯೂಶಲಿ ಟೈಮ್ ಡಿಕೆ ಎಲ್ಲ ಇರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು ಅವಾಗ. ಅದಲ್ಲದೆ ನನ್ನ ಕೇಸ್ ಶಾರ್ಟ್ ಕಾಲ್ ಏನಾದರೂ ಇದ್ರೆ ನೀವು ಯೋಚನೆ ಮಾಡೋಕ್ಕೆ ಇದೊಂದು ಸ್ವಲ್ಪ ಶಕ್ತಿ ಕೊಡುತ್ತೆ ನಿಮ್ಮ ಅನಾಲಿಸಿಸ್ಗೆ. ಸೊ ಇಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೀನಿ ಅಂತ ಇಟ್ಕೊಂಡು ಜಸ್ಟ್ ನನಗೆ ಇಮಿಡಿಯೇಟ್ ಒಂದು ಫ್ಲಾಟ್ ಬಂತು. ಮತ್ತೆ ಒಂದು ಸಪೋಸ್ ನಾನು ಪುಟ್ ಹಾಕ್ಬೇಕಾ ಕಾಲ್ ಹಾಕ್ಬೇಕಾ ನೋಡ್ತಾ ಇರ್ತೀನಿ, ಶಾರ್ಟ್ ಮಾಡೋದು ಲಾಂಗ್ ತಗೊಳೋದು. ಸೊ ಇಲ್ಲಿ ಒಂದು ಲಾಂಗ್ ಆಗಿ ಒಂದು ಹೋಗ್ತಾ ಇತ್ತು, ಕನ್ಸಾಲಿಡೇಟ್ ಆಗ್ತಿತ್ತು, ನನಗೆ ಏನು ಅಂತ ಒಂದು ಸಿಕ್ಕಿರಲ್ಲ. ಅಂದ್ರೆ ಇದು ತುಂಬಾ ಒಂದು 2-3% ಗಿಂತ ಕಡಿಮೆ ಇರುತ್ತೆ ರೇಂಜ್. ಸೊ ಹುಷಾರಾಗಿರ್ಬೇಕು ಈ ಟೈರ್. ಸೊ ಬೇಸಿಕ್ ಆಗಿ ಒಂದು ಡಿಪ್ ಆಗ್ಬೇಕು ಒಂದು ಸಡನ್ ಆಗಿ. ಸೊ ಇದೆಲ್ಲ ಒಂದು ನೋಡ್ತಾ ಇದ್ರೆ ಕನ್ಸಾಲಿಡೇಟ್ ತುಂಬಾ ಆಗ್ತಾ ಇದೆ. ಸಡನ್ ಆಗಿ ಇಲ್ಲಿ ಒಂದು ಫಾಲ್ ಬಂತು, ಯಾವಾಗ ಎಂಟ್ರಿ ಕೊಡೋದು ನೋಡಿದಾಗ ಒಂದು ಮೇನ್ ಆಗಿ ಒಂದ್ ದಿವಸ ಒಂದ್ ಸೆಷನ್ ಆದ್ರೂ ವೆಯ್ಟ್ ಮಾಡಿ. ಸೊ ಅಲ್ಲಿಂದ ಒಂದು ನೆಕ್ಸ್ಟ್ ಬರೋ ತನಕ ಚಾನಲ್ ಹಾರಿಜಾಂಟಲ್ ಇದ್ರ ಇದು ಮಾಡಬಾರ್ದು. ಸ್ವಲ್ಪ ಒಂದು ಬೈ ಮಾಡ್ಬೋದು ಇಲ್ಲಿ ಒಂದ್ ಲೆವೆಲ್ಗೆ, ಜಾಸ್ತಿ ಬೈ ಮಾಡಕ್ ಹೋಗ್ಬೇಡಿ. ಅಂದ್ರೆ ಇದೇನಾದ್ರು ಇನ್ನೂ ಮತ್ತಷ್ಟು ಕೆಳಗೆ ಬಂದ್ರೆ ಲಾಂಗ್ ಟರ್ಮ್ಗೆ ಇನ್ನಷ್ಟು ಲಾಂಗ್ ಟರ್ಮ್ ಅಂತ ಹೇಳೋದ್ರಿಂದ ಸೊ ಬೇಸಿಕ್ ಆಗಿ ನೀವು ETFಸ್ಗಳಿಗೆ ಇದು ಬೆಸ್ಟ್ ಅನ್ಸುತ್ತೆ. ಸೊ ಇಲ್ಲಿ ಲಾಂಗ್ ಟರ್ಮ್ಗೆ ಒಂದಿಷ್ಟು ಬೈ ಮಾಡಬೇಕು. ಇನ್ ಕೇಸ್ ಇನ್ನೂ ಡಪ್ ಆದ್ರೆ ಮತ್ತಷ್ಟು ಪಂಪ್ ಮಾಡಬೇಕು. ಫಂಡ್ ಏನಿದೆ ಅದು ಒಂದು ಇದು ಮಾಡಬೇಕು. ಒಂಥರ ಸ್ಕ್ಯಾಲ್ಪಿಂಗ್ ಒಂಥರ ಚೆನ್ನಾಗಾಗುತ್ತೆ. ಡೌನ್ ಬಂತು ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಹೈ ಬಂತು ಅಲ್ಲಿಂದ ಒಂದು ಫ್ಲಾಟ್ ಆಗೋ ತನಕ ವೆಯ್ಟ್ ಮಾಡಿ. ಇಲ್ಲ ಅಂದ್ರೆ ಒಂದು ಚೇಂಜ್ ಓವರ್ ಎಲ್ಲಿ ತನಕ ಬರುತ್ತೆ ಅಂತ ನೋಡಿ ನೀವು. ಸೊ ಒಂದು ಈ ತರ ಒಂಥರ ಮಾಡಿದಾಗ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಇದು. ಸೊ ಈ ತರ ಒಂದು ಮಾಡುವಾಗ ಇನ್ನೊಂದು ನಮ್ಗೆ ATR ಅಂತ ಹಾಕೊಬೇಕು, ಎಷ್ಟು ರೇಂಜ್ ಹಿಂಗಿದೆ ಅಂತ. ಸೊ ಯಾವ ಕಡೆ ಬರ್ತಾ ಇದೆ ಅಂತ ತಿಳಿಸುತ್ತೆ ನನಗೆ. ಸೊ ನನಗೆ ಹೈಯಿಂದ ಕೆಳಗಡೆ ಬಂತು ಅಂದ್ರೆ ಸೊ ನನಗೆ ಮತ್ತಷ್ಟು ನನ್ನ ಡೈರೆಕ್ಷನ್ ಹೆಂಗೆ ಹೋಗ್ತಿದೆ ಅಲ್ಲಿ ಮತ್ತಷ್ಟು ಪಾಸಿಟಿವ್ ಹೋಗುತ್ತೆ ಪ್ಯೂರ್ ಆಗಿ. ಸೊ ವೊಲಟಿಲಿಟಿ ಡೌನ್ ಆಗ್ತಿದೆ, ಬಟ್ ವೊಲಟಿಲಿಟಿ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ನನಗೆ ಮಾರ್ಕೆಟ್ ಇದ್ಮೇಲೆ ಹೋಗುತ್ತೆ ಅಂತ ಇಲ್ಲಿ ನೋಡ್ಬೋದು ನೀವು. ಇಲ್ಲೇನಿದೆ ಹಾಕ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಬೇಕು. ಸ್ವಲ್ಪ ಅನ್ಸುತ್ತೆ ಇದು, ಬಟ್ ಸುಲಭ ಅರ್ಥ ಮಾಡ್ಕೊಂಡ್ರೆ. ನೋಡಿದ್ರೆ ಒಂದ್ 4-5 ಸಲ ಚಾರ್ಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸನ್ಶೈನ್ ಅದು ಚಾನಲ್ ಒಂದು ಶಾರ್ಟ್ ಟೈಮ್ ನಾನು ಇಲ್ಲಿ ಫರ್ಟಿಲಿಟಿ ಡೌನ್ ಆಯ್ತು. ಸೊ ಇಲ್ಲಿ ಇನ್ಕ್ರೀಸ್ ಆಗಿದೆ ಪ್ರೈಸ್, ಸಡನ್ ಆಗಿ ಇಲ್ಲಿ ಇನ್ಕ್ರೀಸ್ ಬಂತು, ಇಲ್ಲಿ ಒಂದು ಫಾಲ್ ಬಂತು ನನಗೆ. ಸೊ ಇಲ್ಲೇನಾಗ್ತಿದೆ, ಇಲ್ಲಿ ಇನ್ಕ್ರೀಸ್ ಆಯ್ತು, ಒಂದು ಫಾಲ್ ಬಂತು,
ಇಲ್ಲಿ ಮಜಾ ಅಂದ್ರೆ ಸ್ಟೀಪ್ ಡೌನ್ ಆಗಿಲ್ಲ ಇಲ್ಲಿ. ಫ್ಲಾಟ್ ಆಗಿ ಹೋಗ್ತಿದೆ. ನೀವು ಇಲ್ಲೆಲ್ಲ ನೋಡ್ಬೋದು. ಇಲ್ಲೆಲ್ಲ ನೋಡಿ ಏನು ಆವರೇಜ್ ಇದೆ ATR. ಸೊ ಅದೇ ತರ ಇಲ್ಲೂ ಚೇಂಜಸ್ ಕಾಣಿಲ್ಲ. ಇದೆಲ್ಲ ಗಮನಿಸ್ತಾ ಇದ್ರೆ ಡೈರೆಕ್ಷನ್ ಹೆಂಗಿದೆ, ಈ ಡೈರೆಕ್ಷನ್ ಯಾವಾಗ ಇಂಪೋರ್ಟ್ ಆಗತ್ತೆ ಅಂದ್ರೆ ನೀವು ಪುಟ್ಟು ಕಾಲ್ ಈ ಕೇಸ್ ಲಾಂಗ್ ಶಾರ್ಟ್ ಮಾಡುವಾಗ ಬೇರೆದಕ್ಕೆ ಇದು ಬೇಡ. ಇನ್ ಕೇಸ್ ETF ಏನಾದ್ರು ಅಕ್ಯುಮುಲೇಟ್ ಮಾಡೋಂಗಿದ್ರೆ ಡನ್ಶೈನ್ ಅಲ್ಲೇ ನೀವು ಆಟ ಆಡ್ಬೋದು. ಒಂದು ಸ್ಟೊಕ್ಯಾಸ್ಟಿಕ್ ಲಾಸ್ಟ್ ಟೈಮ್ ಮೆಥಡ್ ಹೇಳಿದ್ದೆ, ಅದನ್ನು ನೋಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡು 2-3 ಮೆಥಡ್ ETF ಗೆ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಅಡಿಷನಲ್ ಆಗಿ ಇದು ಡನ್ಶೈನ್ ನನಗೆ ETF ಅಲ್ಲದೆ ಬೇರೆ ಕಮಾಡಿಟೀಸ್ಗೆ ಇರ್ಬೋದು ಅಥವಾ ನಿಫ್ಟಿ ಬೇರೆ ಪರ್ಪಸ್ಗೆ ಇರ್ಬೋದು, ಈ ಥರ ಒಂದು ನೋಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಇದನ್ನ ನಾನು ನೀವುಗಳು ಸಹ ಅಪ್ಲೈ ಮಾಡಿ. ವೋಲಟಿಲಿಟಿ ನೋಡ್ಕೊಳ್ಳಿ. ನೀವು ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಇದು ಫಾಲ್ ಆಗಲೇಬೇಕಿದೆ. ಸೊ ಇಲ್ಲಿ VAX ಇದೆಲ್ಲ ನಾವು ದೊಡ್ಡದಾಗಿ ಮಾತಾಡ್ತೀವಿ. VAX ಇಲ್ಲಿ ನಾವು ನೋಡಿದ್ರು ಆಗುತ್ತೆ. ATR ಅಂತ ATR ಅಂದ್ರೆ ಎಷ್ಟು ರೇಂಜ್ ತೋರಿಸಿದ್ದೀನಿ. ಒಂದು ATR ಎಷ್ಟು ರೇಂಜ್, ಡನ್ಶೈನ್ ಚೈನ್ ಇಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಇದೆ, ಮೀನ್ಸ್ ಅವನು ಚೈನೀಸ್ ಇರ್ಬೋದು. ಡನ್ಶೈನ್ ಚಾನಲ್. ಸೊ ಈ ತರ ಒಂದು 2 ಇಂಡಿಕೇಟ್ ಹಾಕೊಂಡು ಸ್ಕ್ಯಾಲ್ಪಿಂಗ್ಗೆ ನೀವು ಯೂಸ್ ಮಾಡಿ. ಸ್ಟಾಕ್ಸ್ಗಳಿಗೆ ನನ್ನ ಕಾನ್ಫಿಡೆನ್ಸ್ ಬಂದಿಲ್ಲ ಇದ್ರ ಮೇಲೆ. ಬೇರೆ ಬೇರೆ ಇಂಡಿಕೇಟರ್ ಇದಾವೆ. ಸ್ಟಾಕ್ಸ್ಗೂ ಇದೇ ತರ ಒಂದು ಟ್ರೈ ಮಾಡಿದೀನಿ, ಒಂದು ವರ್ಕ್ ಆಗುತ್ತೆ ಅಂತ ನೋಡಿ ನನಗೆ ಮೆಸೇಜ್ ಮಾಡಿ, ರಿಪ್ಲೈ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಈ ತರ ಈ ವಿಷಯಗಳು, ಸಣ್ಣದ ವಿಷಯ, ಸಣ್ಣ ಅಮೌಂಟ್ 5% ಶಾರ್ಟ್ ಟರ್ಮ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ, ಮಂತಲ್ಲೇ 5% ಸಿಕ್ಕಿದೆ ಅಂದ್ರೆ ವರ್ಷಕ್ಕೆ ನಾನು 60% ಆಯ್ತು. ಸೊ ಈ ತರ ನೀವು ಒಂದು ದುಡ್ಡು ಮಾಡೋದ್ರಲ್ಲಿ ಕಲೆ ರೂಢಿಸ್ಕೊಬೇಕು. ಸಿಲ್ವರ್ ಬೀಸ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಇನ್ನೊಂದು. ಇದನ್ನು ಸಹಿತ ನನ್ನ ಡನ್ಶೈನ್ ನೋಡಿ ನೋಡ್ತಾ ಇರ್ಬೋದು ನೀವು. ನಿಫ್ಟಿ ಸಿಲ್ವರ್ ಬೀಸ್ ಎಂಬುದು ನಿಫ್ಟಿ F ಸಿಲ್ವರ್ ನಿಪ್ಪಾನ್ ಅವ್ರದ್ದು. ನನ್ಗೀಗ ನೋಡಿ ಡೌನ್ ಆಯ್ತು. ಇಲ್ಲೇನಾದ್ರು ಪಂಪ್ ಮಾಡ್ಕೊಂಡಿದ್ರೆ ಸುಮಾರು ಆವರೇಜ್ ಪ್ರೈಸ್ ಇಲ್ಲಿಂದ ಏನಾದ್ರು ಇಲ್ಲೊಂದು ಎಂಟ್ರಿ ಕೊಟ್ಟಿದ್ರೆ ಇಲ್ಲೊಂದು ಎಂಟ್ರಿ ಆಗಿರುತ್ತೆ, ಇಲ್ಲೊಂದು ಆಗಿರುತ್ತೆ. ಸೊ ಇಮಿಡಿಯೇಟ್ ನಾನು ಪ್ರೈಸ್ ಏನಾದ್ರು ಚೇಂಜಸ್ ಬಂತು, ಒಂದೇನಾದ್ರು ಇಲ್ಲಿ ನೋಡಿ ಎಕ್ಸಿಟ್ ಆಗ್ಬಿಟ್ರೆ ಇಲ್ಲಿ ನನಗೆ ಆಗಿದೆ. ಆವರೇಜ್ ಅಲ್ಲಿ ಒಳ್ಳೆ ಚೆನ್ನಾಗಿ ಸಿಕ್ತು. ಸೊ ಈ ತರ ಅಪ್ಲೈ ಮಾಡ್ತಾ ಇರಿ. ನೋಡಿ ತಗೊಂಡಿದೆ ಸಿಲ್ವರ್ದು ಒಂದು ETF. ಗೋಲ್ಡ್ ಟ್ರೈ ಮಾಡಿ. ಹಾಗೆ ಬೇರೆ ಬೇರೆ ಒಂದು ETF ಇರ್ಬೋದು ಅಥವಾ PT ಇರ್ಬೋದು, ಬೇರೆ ಬೇರೆ ಟ್ರೈ ಮಾಡಿ ನನಗೆ ಈ ವಿಷಯ ತಿಳಿಸಿ. ನಾನು ಹೊಸದಾಗಿ ವಿಷಯ ಕಲಿತೀನಿ ನಿಮ್ಮಿಂದ. ಮತ್ತೆ ಸಿಗೋಣ ಬೇರೆ ಒಂದು ವಿಡಿಯೋದೊಂದು. ಧನ್ಯವಾದಗಳು. ರಾತ್ರಿ.